ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳಬೇಕಾದ್ರೆ ಅತ್ಯಂತ ಮುಖ್ಯವಾಗಿ ನಮಗೆ ತಿಳಿದಿರಲೇಬೇಕಾದಂತಹ ಕೆಲವೊಂದು ವಿಚಾರಗಳ ಕುರಿತಾಗಿ ಮಾಹಿತಿಯನ್ನ ನಾವು ಹಂಚ್ಕೋತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ಪರಶುರಾಮ ಕ್ಷೇತ್ರ, ಈ ಪರಶುರಾಮ ಕ್ಷೇತ್ರ ಯಾವ ರೀತಿ ಸೃಷ್ಟಿಯಾಯಿತು, ಪರಶುರಾಮ ಕ್ಷೇತ್ರದಲ್ಲಿ ಬರುವಂತಹ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳು, ಅದರಲ್ಲಿ ರೌಪ್ಯಪೀಠ ಅಂದ್ರೆ ರಜತಪೀಠ ಅಥವಾ ಉಡುಪಿ, ಇದನ್ನ ನಾವು ನಿನ್ನೆ ದಿನ ತಿಳ್ಕೊಂಡ್ವಿ. ಮುಖ್ಯವಾಗಿ ಅನಂತೇಶ್ವರ ಚಂದ್ರಮೌಳೇಶ್ವರ ದೇವರ ಬಗ್ಗೆ, ಅದರ ಹಿನ್ನೆಲೆ ಯಾವ ರೀತಿಯಿಂದ ಆಯಿತು, ಹೇಗೆ ಅನಂತೇಶ್ವರ ದೇವರು ಅಲ್ಲಿ ಲಿಂಗರೂಪಿಯಾಗಿ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ವಿ. ಇನ್ನು ಮುಂದಿನ ಕ್ಷೇತ್ರ ಕುಮಾರಾದ್ರಿ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ. ಈ ಕುಮಾರಾದ್ರಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಭೋಜನ ಉಚ್ಚಿಷ್ಟ, ಬ್ರಾಹ್ಮಣ ಭೋಜನ ಉಚ್ಚಿಷ್ಟ. ವೆರಿ ರೀಸೆಂಟ್ ಆಗಿ ಅದನ್ನ ಅವ್ರು ಬ್ಯಾನ್ ಮಾಡಿದ್ರು. ಅದರಲ್ಲಿ ಬ್ರಾಹ್ಮಣರ ಭೋಜನದ ಉಚ್ಚಿಷ್ಟ ಅಂದ್ರೆ ಏನು ಅಂದ್ರೆ, ಬ್ರಾಹ್ಮಣೋತ್ತಮರು ಯಾರಾಗಿರ್ತಾರೆ ಅವರು ಊಟ ಮಾಡಿರ್ತಾರೆ. ಆ ಊಟ ಮಾಡದ್ಮೇಲೆ ಉಚ್ಚಿಷ್ಟ ಅಂತ ಹೇಳಿದ್ರೆ ಅವರು ಊಟ ಮಾಡಿ ಅಲ್ಲಿ ಒಂದ್ ಸ್ವಲ್ಪ ಬಿಟ್ಟಿರ್ತಾರೆ, ಎಲೆ ಪೂರ್ತಿ ಏನು ಖಾಲಿ ಮಾಡಿರಲ್ಲ. ಆ ಉಚ್ಚಿಷ್ಟದ ಮೇಲೆ ಅಂಗ ಪ್ರದಕ್ಷಿಣೆಯನ್ನ ಮಾಡಿದ್ರೆ ಅಂದ್ರೆ ಮಡೆ ಸ್ನಾನ ಅಂತ ಕರಿತಾ ಇದ್ರು ಇದನ್ನ. ಯಾರು ಅಲ್ಲಿ ಉರುಳು ಸೇವೆ ಮಾಡಿದ ಹಾಗೆ ಆ ಎಲೆ ಮೇಲೆ ಉರುಳು ಸೇವೆ ಮಾಡ್ತಾರೋ ಆಗ ಕುಷ್ಠರೋಗ ಅನ್ನುವಂಥದ್ದು ನಾಶ ಆಗತ್ತೆ ಅನ್ನುವಂಥದ್ದು ಇವತ್ತು ನೆನ್ನೆದು ಅಲ್ಲ, ಪುರಾಣ ಪ್ರಸಿದ್ಧವಾಗಿತ್ತಂತೆ. ಬ್ರಾಹ್ಮಣರು ಅಂದ್ರೆ ಸಾಕ್ಷಾತ್ ಭೂಸುರರು ಅಂತ ಹೇಳ್ತಾರೆ. ನಿಜ ಜಾತಿಯಲ್ಲಿ ಬ್ರಾಹ್ಮಣರು ಅಲ್ಲ. ಕೃಷ್ಣ ಹೇಳಿದ ಹಾಗೆ ಧರ್ಮ, ನಮ್ಮ ವರ್ಣ ಮತ್ತೆ ಆಶ್ರಮಗಳನ್ನ ಭಗವಂತ ಹೇಗೆ ಸೃಷ್ಟಿ ಮಾಡಿದಾನೆ, ಚಾತುರ್ವರ್ಣ ಮಯ ಸೃಷ್ಟ ಗುಣ ಕರ್ಮ ವಿಭಾಗಶಃ, ಗುಣ ಮತ್ತೆ ಕರ್ಮದ ಆಧಾರದ ಮೇಲೆ ವಿಭಾಗವನ್ನ ಮಾಡಿದಾನೆ ಭಗವಂತ. ಯಜ್ಞವನ್ನ ಮಾಡಿಸ್ಬೇಕು, ತಾನೂ ಸ್ವತಃ ಯಜ್ಞವನ್ನ ಮಾಡಬೇಕು, ದಾನವನ್ನ ಕೊಡಬೇಕು, ತಾನೂ ದಾನವನ್ನ ಸ್ವೀಕಾರ ಮಾಡಬೇಕು, ತಾನು ವಿದ್ಯೆಯನ್ನ ಕಲಿಬೇಕು, ಬೇರೆಯವರಿಗೆ ವಿದ್ಯೆಯನ್ನ ಹೇಳ್ಕೊಡ್ಬೇಕು. ಇದು ಬ್ರಾಹ್ಮಣ ಆದಂತವನು ಮಾಡಬೇಕಾಗಿರುವಂತಹ ಕೆಲಸ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಂದು ಉಚ್ಚಿಷ್ಟ ಎಂಜಲು ಅಂತ ಹೇಳ್ತಾರೆ. ಉಚ್ಚಿಷ್ಟ ಅದಕ್ಕೇನು ಚೇತನ ಅಂದ್ರೆ ಜೀವ ಇಲ್ಲ, ಅದಕ್ಕೆ ಅಚೇತನ, ಇನರ್ಟ್, ಅದಕ್ಕೂನು ಈ ಸಾಮರ್ಥ್ಯ ಇದೆ ಅಂತ ಆದ್ಮೇಲೆ ಇನ್ನ ಕ್ಷೇತ್ರದ ಅಧಿಪತಿ ಆಗಿರುವಂತವನು ಸುಬ್ರಹ್ಮಣ್ಯ. ಅವನ ಮಹಿಮೆನ ಯಾರಿಗ್ ತಾನೇ ಹೇಳೋದಕ್ಕೆ ಸಾಧ್ಯ ಇದೆ? ಈ ನಾವ್ ಏನ್ ಮಾತಾಡ್ತಾ ಇದೀವಿ, ಪರಶುರಾಮ ಕ್ಷೇತ್ರದ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳು ಅಂತ ಹೇಳ್ತೀವಲ್ಲ, ಇದನ್ನ ಶ್ರೀಮದ್ ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧ ಅನ್ನುವಂತಹ ಕೃತಿಯಲ್ಲಿ ಸವಿಸ್ತಾರವಾಗಿ ಈ ಕ್ಷೇತ್ರಗಳನ್ನೆಲ್ಲ ಅವರು ವಿವರಣೆ ಮಾಡಿದ್ದಾರೆ. ತೀರ್ಥ ಪ್ರಬಂಧದಲ್ಲಿ ನಾವು ತೀರ್ಥ ಕ್ಷೇತ್ರಕ್ಕೆ ಹೋದಾಗ ಆ ತೀರ್ಥ ಕ್ಷೇತ್ರದ ಮಹಿಮೆ ನಮಗೆ ಗೊತ್ತಾಗತ್ತೆ. ತೀರ್ಥ ಪ್ರಬಂಧ ಪುಸ್ತಕದನ್ನ ತಗೊಂಡು ಹೋಗಿದ್ರೆ ನಾವು, ಇಲ್ಲಪ್ಪ ನನಗ್ ತೀರ್ಥ ಕ್ಷೇತ್ರಕ್ಕೆ ಹೋಗಕ್ಕೆ ಆಗ್ಲಿಲ್ಲ ಅಂತಂದ್ರೆ ತೀರ್ಥ ಪ್ರಬಂಧ ಓದಿದ್ರು ಸಾಕಂತೆ ಆ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಬಂದಂತಹ ಪುಣ್ಯ ಅನ್ನುವಂಥದ್ದು ಸಿಕ್ಕತ್ತೆ ಅಂತ ಹೇಳ್ತಾರೆ. ವಾದಿರಾಜರ ಒಂದೊಂದು ಕೃತಿ ಕೂಡ ಮಂತ್ರ ತುಲ್ಯವಾಗಿರುವಂಥದ್ದು, ವೇದ ತುಲ್ಯವಾಗಿರುವಂತಹ ಕೃತಿಗಳು. ಹಾಗಾಗಿ ಇಲ್ಲಿ ನಾವು ಯಾವ್ಯಾವೆಲ್ಲ ಕ್ಷೇತ್ರಗಳ ಬಗ್ಗೆ ನಾವು ಮಾತಾಡ್ತೀವಿ ಅದೆಲ್ಲವನ್ನೂ ಕೂಡ ನಾವು ವಾದಿರಾಜ ಗುರು ಸಾರ್ವಭೌಮರ ತೀರ್ಥ ಪ್ರಬಂಧ ಅನ್ನುವಂತಹ ಕೃತಿಯಲ್ಲಿ ಆಯ್ದುಕೊಂಡಿರುವಂತಹ ಭಾಗನೇ. ಇನ್ನು ವಾದಿರಾಜರು ಹೇಳ್ತಾರೆ, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಚೇತನ ಜೀವ ಇಲ್ಲದೆ ಇರುವಂತ ಒಂದು ಉಚ್ಚಿಷ್ಟಕ್ಕೆ ಈ ಸಾಮರ್ಥ್ಯ ಇದೆ ಅಂದ್ರೆ ಇನ್ನು ಕ್ಷೇತ್ರಾಧಿಪತಿಯಾಗಿರುವಂತಹ ಸುಬ್ರಹ್ಮಣ್ಯನ ಮಹಿಮೆನ ಯಾರಿಗ್ ಹೊಗಳೋದಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಒಬ್ಬ ಹಿಂದಿನ ಜನ್ಮದಲ್ಲಿ ಬ್ರಹ್ಮ ಹತ್ಯೆಯನ್ನ ಮಾಡಿದ್ನಂತೆ, ಅಂದ್ರೆ ಒಬ್ಬ ಬ್ರಾಹ್ಮಣನನ್ನ ಹತ್ಯೆ ಮಾಡಿದಾನೆ. ಅದ್ರ ಫಲವಾಗಿ ಏನಾಯ್ತು, ಅವನಿಗೆ ನರಕ ಸಿಕ್ತು. ನರಕದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನ ಕಷ್ಟಗಳನ್ನ ಅನುಭವಿಸಿ ಆದ ಮೇಲೆ ಉಳಿದಿರೋ ಸ್ವಲ್ಪ ಭಾಗವನ್ನ, ಆ ಪಾಪದ ಫಲವನ್ನ, ಯಾವುದೇ ಆಗ್ಲಿ ಪಾಪ ಆಗ್ಲಿ ಅಥವಾ ಪುಣ್ಯ ಆಗ್ಲಿ, ಸ್ವರ್ಗದಲ್ಲಿ ನಾವು ಪುಣ್ಯದ ಸುಖವನ್ನ ಅನುಭವಿಸ್ತೀವಿ, ಪಾಪದಲ್ಲಿ ನಾವು ಪಾಪವನ್ನ ನರಕದಲ್ಲಿ ಕಷ್ಟದ ರೀತಿಯಲ್ಲಿ ಅನುಭವಿಸ್ತೀವಿ. ಆದ್ರೆ ಅಲ್ಲೇ ನಾವು ಕಳ್ಕೊಂಡು ಬರಲ್ಲ. ಶೇಷ ಅಂದ್ರೆ ಫ್ರಾಕ್ಷನ್, ಆ ಪಾರ್ಟ್, ಅದನ್ನ ಏನ್ ಮಾಡಿರ್ತಾನೆ ಭಗವಂತ ಉಳಿಸ್ತಾನೆ. ಹಾಗಾಗಿ ನಾವಿಲ್ಲಿ ಮತ್ತೆ ಸುಖ ಮತ್ತೆ ದುಃಖ, ಒಳ್ಳೆ ಜನ್ಮ ಬಂತಪ್ಪ ನನಗೆ, ಒಳ್ಳೆಯವ್ರ ಮನೇಲಿ ಹುಟ್ಟುತ್ತಾನೆ ನನಗೆ ಭಗವಂತ ಆಧ್ಯಾತ್ಮಿಕತೆ ಬಗ್ಗೆ ತಿಳ್ಕೊಳೋದಿಕ್ಕೆ ಅನ್ನುವಂತಹ ಪರಿಸರವನ್ನ ಅವನು ಅಲ್ಲಿ ನಿರ್ಮಾಣ ಮಾಡಿದ್ದಾನೆ. ಅಂತ ಒಳ್ಳೆ ಮನೆ, ವೈಷ್ಣವರ ಮನೆಯಲ್ಲಿ ನನಗೆ ಜನ್ಮ ಕೊಟ್ಟ ಭಗವಂತ ಅಂದ್ರೆ
ಅರ್ಥ ಮಾಡ್ಕೋಬೇಕು. ನನ್ನ ಪುಣ್ಯದ ಫಲವಾಗಿ ನನಗೆ ಆ ರೀತಿ ಜನ್ಮ ಸಿಕ್ತು ಅಂತ ಹೇಳಿ. ಇಲ್ಲ, ಮಾಡಬಾರದ ಅಭ್ಯಾಸಗಳನ್ನ ಮಾಡೋದು, ಯಾವುದು ನಿಷಿದ್ಧ ಅಂತ ಶಾಸ್ತ್ರಗಳು ಹೇಳಿದೆ ಅದನ್ನೇ ಆಚರಣೆಗೆ ತರುವಂಥವ್ರು ಅಂಥವ್ರ ಮನೇಲಿ ಹುಟ್ಟಿದ್ರು ಅಂತಂದ್ರೆ, ಮಾಡಬಾರದ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅವರ ಪಾಪದ ಕರ್ಮದ ಫಲವಾಗಿ ಅವ್ರು ಆ ರೀತಿ ಹುಟ್ಟಿರ್ತಾರೆ ಅಂತ, ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅಂತ. ಅದನ್ನೇ ಹೇಳ್ತಾ ವಾದಿರಾಜರು ಹೇಳ್ತಾರೆ, ಒಬ್ಬ ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣ ಹತ್ಯೆಯನ್ನ ಮಾಡಿರ್ತಾನೆ, ಅದ್ರ ಫಲವಾಗಿ ನರಕವನ್ನ ಅನುಭವಿಸ್ತಾನೆ, ಇನ್ನ ಸ್ವಲ್ಪ ಭಾಗ ಪಾಪದ ಫಲ ಅನುಭವಿಸ್ಬೇಕಲ್ಲ, ಅದಕ್ಕೆ ಕುಷ್ಠರೋಗಿಯಾಗಿರುವಂತ ಮನುಷ್ಯ ಆಗಿ ಹುಟ್ಟತಾನಂತೆ. ಈ ಜನ್ಮದಲ್ಲಿ ಅವನು ರೋಗದಿಂದ ಬಿಡುಗಡೆ ಆಗೋದಿಕ್ಕೆ ಸುಬ್ರಹ್ಮಣ್ಯನನ್ನ ಮೊರೆ ಹೋಗ್ತಾನೆ. ಆಗ ಸುಬ್ರಹ್ಮಣ್ಯ ಬ್ರಾಹ್ಮಣನ ಸೇವಾ ಭಕ್ತಿಗೆ ಪ್ರಸನ್ನ ಆಗ್ತಾನಂತೆ, ರೋಗವನ್ನ ನಾಶ ಮಾಡ್ತಾನೆ. ಆದ್ರೆ ಇವನ್ ಕುಷ್ಠರೋಗನ ಏನಾದ್ರೂ ಪರಿಹಾರ ಮಾಡಿದ್ರೆ, ಬ್ರಹ್ಮ ಹತ್ಯೆ ಮಾಡಿದಿಕ್ಕೆ ತಾನೇ ಅವನಿಗೆ ಕುಷ್ಠರೋಗ ಬಂದಿದ್ದು, ಅವನು ಹಾಗಾದ್ರೆ ಅವನ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು. ಇಲ್ಲಿ ಸುಬ್ರಹ್ಮಣ್ಯ ಏನಾದ್ರೂ ಪರಿಹಾರ ಮಾಡದ ಅಂದ್ರೆ ಅದಕ್ಕೆ ವಿರುದ್ಧ ನಡ್ಕೊಂಡಂಗಾಯ್ತು ಸುಬ್ರಹ್ಮಣ್ಯ. ಹೋಗ್ಲಿ, ರೋಗ ಪರಿಹಾರ ಮಾಡಲ್ಲಪ್ಪ, ಯಾಕಂದ್ರೆ ನೀನ್ ತಪ್ಪು ಮಾಡಿದ್ಯಾ, ನೀನು ಬ್ರಹ್ಮ ಹತ್ಯೆ ಮಾಡಿರೋದ್ರಿಂದಾನೇ ನೀನ್ ಅದು ಆಸ್ ಎ ರಿಸಲ್ಟ್ ಆಫ್ ದಟ್ ನೀನಿಲ್ಲಿ ರೋಗ ಅನುಭವಿಸ್ತಾ ಇದ್ಯಾ ಅಂತಂದ್ರೆ, ಬ್ರಾಹ್ಮಣ ಶರಣಾಗತನಾಗಿದ್ದಾನೆ, ಇವನನ್ನ ಕೈ ಬಿಟ್ಟಂಗ ಆಗ್ಬಿಡತ್ತೆ. ಆ ರೀತಿ ಮಾಡಬಾರ್ದು. ಯಾಕಂದ್ರೆ ಪರೀಕ್ಷಿತ ಮಹಾರಾಜ ಕಲಿ ಒಂದು ರಾಜನ ರೂಪ ತಗೊಂಡು ಎತ್ತು ಮತ್ತೆ ಹಸುಗೆ ಹೊಡಿತಾ ಇರ್ತಾನೆ. ಆಗ ಪರೀಕ್ಷಿತ ಕತ್ತಿ ಎತ್ತುತ್ತಾನಂತೆ ಕೊಲ್ಲಬೇಕು ಅಂತ, ತಕ್ಷಣ ಕಾಲು ಹಿಡ್ಕೊಂಡ್ಬಿಡ್ತಾನೆ ಕಲಿ, ನನ್ನನ್ನು ಕಾಪಾಡು, ನಾನ್ ನಿನಗೆ ಶರಣಾಗಿದ್ದೀನಿ ಅಂತ. ಯಾರು ನಮಗೆ ಶರಣ ಆಗ್ತಾರೆ, ಸರೆಂಡರ್ ಆಗ್ತಾರೆ, ಅವ್ರನ್ನ ಕಾಪಾಡಬೇಕು ಅನ್ನೋಂಥದ್ದು ಕ್ಷತ್ರಿಯ ಧರ್ಮ. ಹಾಗಾಗಿ ಬಿಟ್ಬಿಡ್ತಾನಂತೆ ಕಲಿನ ಕೊಲ್ಲದ ಹಾಗೆ. ಯಾಕಂದ್ರೆ ಅದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಕಲಿಯುಗದಲ್ಲಿ ಎಲ್ಲಾ ರೀತಿ ಆಗ್ಬೇಕು, ಅವಂದೇ ಯುಗ ಅದು, ಕಲಿಯುಗದಲ್ಲಿ ಅವನ್ ಮಾಡದೆ ಇನ್ಯಾರನ್ ಬಿಡ್ಬೇಕು ಅದು ಅಂತ. ಹಾಗಾಗಿ ಆಶ್ರಿತ ಅವನ್ ಪಾಪ ತಗೊಂಡಿದ್ದಾನೆ, ಆಶ್ರಯ ತಗೊಂಡಿದ್ದಾನೆ, ಶರಣಾಗತನಾಗಿದ್ದಾನೆ, ಅವನನ್ನ ಬಿಟ್ಬಿಟ್ಟಂಗಾಗೋಯ್ತು. ಕೊನೆಗೆ ಏನ್ ಮಾಡ್ತಾನೆ, ಶರಣಾಗತನಾಗಿ ಬಂದಿರುವಂತಹ ಭಕ್ತನನ್ನೇ ನಾನು ಉದ್ಧಾರ ಮಾಡಬೇಕು ಅಂತ ಹೇಳಿ ಸುಬ್ರಹ್ಮಣ್ಯ ಏನ್ ಮಾಡ್ತಾನೆ, ಕುಷ್ಠರೋಗವನ್ನ ಪರಿಹಾರ ಮಾಡ್ತಾನಂತೆ. ಸುಬ್ರಹ್ಮಣ್ಯದ ಹುತ್ತದ ಹತ್ರ ನಾವು ನೋಡಿದ್ರೆ ಒಂದು ಗುಹೆ ಇದೆ. ಅಲ್ಲಿ ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ, ಇವನನ್ನ ಸ್ಕಂದ ಅಂತ ಕರೀತಾರೆ, ಷಣ್ಮುಗ ಅಂತ ಕರೀತಾರೆ, ಸುಬ್ರಹ್ಮಣ್ಯ ಅಂತ ಕರೀತಾರೆ, ಅನೇಕ ಹೆಸರುಗಳು ಇವನಿಗೆ. ಸರ್ಪರೂಪದಿಂದ ಅವನು ಅಲ್ಲಿ ಕಾಣಿಸ್ಕೊಂತಾನೆ ಮೊದ್ಲು ಅಂತ ಹೇಳ್ತಾರೆ. ಅದೇ ಆದಿ ಸುಬ್ರಹ್ಮಣ್ಯ ಅಂತ ನಾವು ಕಾಣುವಂಥದ್ದು. ಹಿಂದೆ ಇದೇ ಸುಬ್ರಹ್ಮಣ್ಯ ಏನ್ ಮಾಡಿರ್ತಾನೆ, ಸ್ಕಂದನೇ ಸರ್ವೋತ್ತಮ ಅನ್ನುವಂತ ವಿಷಯವನ್ನ ಹೇಳೋ ಸ್ಕಾಂದ ಮತ ಅನ್ನುವಂತಹ ಒಂದು ಮತ. ಇಟ್ಸ್ ಎ ಕಲ್ಟ್ ಆಫ್ ರಿಲಿಜಿಯನ್. ಅದ್ರಲ್ಲಿ ಏನು ಅಂದ್ರೆ ಸ್ಕಂದಾನೇ ಸರ್ವೋತ್ತಮ, ಸುಪ್ರೀಂ ಅನ್ನುವಂಥದ್ದನ್ನ ಸ್ಕಂದ ಪುರಾಣ ಅನ್ನೋದು ಅದನ್ನೇ. ಅದನ್ನ ಓದಿದ್ರೆ ನಮ್ಗೇನಾಗತ್ತೆ, ಸ್ಕಂದಾನೇ ಸುಪ್ರೀಂ ಅನ್ನುವಂತ ಸೆಂಟೆನ್ಸ್ಗಳು ಕಾಣುತ್ತೆ. ಆ ರೀತಿ ಪ್ರಚಾರ ಮಾಡೋದನ್ನ ಯಾರು, ಸ್ವತಃ ಸ್ಕಂದಾನೇ ಪ್ರಚಾರ ಮಾಡ್ತಾನೆ. ವಿಷ್ಣು ಸರ್ವೋತ್ತಮ ಅನ್ನುವಂಥದ್ದು ಸ್ಕಂದನ್ಗೆ ಗೊತ್ತು. ಯಾಕಂದ್ರೆ ಸ್ಕಂದ ಏನು ದೇವತೆ, ಅವನಿಗೆ ವಿಷ್ಣು ಸರ್ವೋತ್ತಮ ಅನ್ನುವಂತಹ ಸತ್ಯ ಗೊತ್ತಿದೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಪರಮ ವೈಷ್ಣವ ಅವನು. ಅಂತ ಪರಮ ವೈಷ್ಣವನಾಗಿರುವಂತವನು ನಾರಾಯಣನ ಉಪಾಸನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಎಲ್ರ ಎದುರುಗಡೆ ನಾನೇನಾದ್ರೂ ನಾರಾಯಣನ ಪೂಜೆ ಮಾಡಿದ್ರೆ, ಅಲ್ಲಪ್ಪ ಈ ಸ್ಕಂದ ನಮ್ಮನ್ನ ಮೋಸ ಮಾಡೋದಿಕ್ಕೆ ಅಂತ ಹೇಳಿ ಸ್ಕಾಂದ ಮತ ಪ್ರಚಾರ ಮಾಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಸ್ಕಂದ ನಾನೇ ಸರ್ವೋತ್ತಮ ಅಂತ ಹೇಳಿದ್ಮೇಲೆ ಇವನ್ ಇನ್ಯಾರನ್ನ ಪೂಜೆ ಮಾಡ್ತಾ ಇದ್ದಾನೆ, ನಾರಾಯಣನ್ನ ಅಂತ ಗೊತ್ತಾಗತ್ತೆ ಎಲ್ರಿಗೂನು ಅಂತ ಹೇಳಿ ಜನರು ಸ್ಕಂದ ಮತನ ಬಿಟ್ಟು ಬಿಡಬಾರದು ಅಂತ ಹೇಳಿ ಏಕಾಂತದಲ್ಲಿ ಗುಹೆಯಲ್ಲಿ ಕೂತ್ಕೊಂಡು ಸರ್ಪರೂಪ ತಗೊಂಡು ಶ್ರೀಹರಿಯನ್ನ ಪೂಜೆ ಮಾಡ್ತಾ ಇದ್ದಾನೆ ಅಂತ ವಾದಿರಾಜರು ಹೇಳ್ತಾರೆ. ಹಿಂದೆ ಒಂದ್ಸರಿ ದೇವತೆಗಳು ಮತ್ತು ಅಸುರರು, ರಾಕ್ಷಸರು, ಇವರಿಬ್ರು ಯುದ್ಧ ಮಾಡ್ತಾರೆ. ಅದರಲ್ಲಿ ದೇವತೆಗಳು ಸೋಲ್ತಾರೆ. ಸೋತಾಗ ದೇವತೆಗಳು ಬೇರ್ಬೇರೆ ಕಡೆ ಬೇರ್ಬೇರೆ ಜಾಗಗಳಲ್ಲಿ ಬಚ್ಚಿಟ್ಕೋತಾರಂತೆ. ಯಾಕಂದ್ರೆ ಮತ್ತಷ್ಟು ಭಗವಂತನನ್ನ ಆರಾಧನೆ ಮಾಡಿ ತಪಸ್ಸು ಮಾಡಿ ಅವ್ರ ಸಾಮರ್ಥ್ಯವನ್ನ ಅವರು ಹೆಚ್ಚಿಸ್ಕೊಳ್ಳೋದಿಕ್ಕೆ, ಮತ್ತೆ ಶಕ್ತಿ ಬೇಕಲ್ಲ ಅವರಿಗೆ ಅಸುರರ ವಿರುದ್ಧ ಹೋರಾಡೋದಿಕ್ಕೆ. ಆ ರೀತಿ ಅವರು ಪಾಪ ಪ್ರಯತ್ನ ಪಡ್ತಾರೆ. ಆದ್ರೆ ಎಲ್ಲೇ ಹೋದ್ರೂ ಕೂಡ ಆ ರಾಕ್ಷಸರು ಬಂದ್ಬಿಟ್ಟು ಇವ್ರ ಪೂಜೆನ ಧ್ವಂಸ ಮಾಡ್ತಾ ಇರ್ತಾರೆ. ಕೊನೆಗೆ ದೇವತೆಗಳು ಏನ್ ಮಾಡ್ತಾರೆ, ಮುಖ್ಯ ಪ್ರಾಣ ಅಂದ್ರೆ ವಾಯುದೇವರು,
ಅವರಲ್ಲಿ ವಾಯುದೇವರ ಅಂತರ್ಗತನಾಗಿ ಭಗವಂತನನ್ನ ಪೂಜೆ ಮಾಡ್ತಾರಂತೆ. ಅಸುರರು ಅಲ್ಲಿಗೂ ಬರ್ತಾರಂತೆ, ಪೂಜೆ ಹಾಳು ಮಾಡೋದಕ್ಕೆ ನೋಡ್ತಾರೆ. ಆಗ ಏನಾಗತ್ತೆ ಅಂತಂದ್ರೆ, ಒಂದು ಕಲ್ಲಿರುತ್ತೆ, ಗಟ್ಟುಮುಟ್ಟಾಗಿ ಇರುವಂತಹ ಕಲ್ಲು. ಆ ಕಲ್ಲಿಗೆ ಒಂದು ಮಣ್ಣಿಂದು ಗುಡ್ಡೆ ತಗೊಂಡು ನಾನು ಹೊಡೆದೆ ಅಂತಂದ್ರೆ, ಮಣ್ಣಿನ ಗುಡ್ಡೆ ಪುಡಿ ಪುಡಿ ಆಗತ್ತಾ, ಕಲ್ಲು ಪುಡಿ ಪುಡಿ ಆಗತ್ತಾ? ಮಣ್ಣಿನ ಗುಡ್ಡೆ ಪುಡಿ ಪುಡಿ ಆಗತ್ತೆ. ಹೇಗೋ ಹಾಗೆ ಆ ರಾಕ್ಷಸರೆಲ್ಲ ಪುಡಿ ಪುಡಿ ಆಗೋದ್ರಂತೆ. ಯಾಕಂದ್ರೆ ಮುಖ್ಯ ಪ್ರಾಣ ದೇವರಿಗಾಗ್ಲಿ ಬ್ರಹ್ಮದೇವರಿಗಾಗ್ಲಿ ಅಸುರಾವೇಶ ಅನ್ನುವಂಥದ್ದು ಆಗೋದಿಲ್ಲ. ಅಷ್ಟೂ ಅಸುರರು ಬಂದ್ರೂ ಕೂಡ ಅವ್ರಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮುಖ್ಯ ಪ್ರಾಣ ದೇವರು ಮತ್ತೆ ಅವ್ರ ಹೃದಯದಲ್ಲಿ ಯಾರಿದ್ದಾರೆ? ಸಾಕ್ಷಾತ್ ಭಗವಂತ ಇದ್ದಾನೆ. ಭಗವಂತ ಅಲ್ಲಿಂದ ಒಂದು ಚೂರು ಆ ಕಡೆ ಈ ಕಡೆ ಕದಲ್ದ ಹಾಗೆ ಇರ್ತಾರಂತೆ ವಾಯುದೇವರ ಹತ್ರ. ಅದಕ್ಕೆ ವಾಯುದೇವರು ಜೀವೋತ್ತಮರು, ಮಧ್ವಾಂತರ್ಗತ ಕೃಷ್ಣಾರ್ಪಣ ಮಸ್ತು ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಮಧ್ವರು ಅಂದ್ರೆ ವಾಯುದೇವರ ಅಂತರ್ಗತನಾಗಿರುವಂತಹ ಕೃಷ್ಣನಿಗೆ ನಾವು ಅರ್ಪಣೆ ಮಾಡಿದ್ರೆ ಅಲ್ಲಿ ಕೃಷ್ಣ ಅಚಲನಾಗಿದ್ದಾನೆ. ಚಲ ಅಂದ್ರೆ ಮೂವಬಲ್, ಅಚಲ ಅಂದ್ರೆ ಇಮ್ಮೂವಬಲ್. ಭಗವಂತ ವಾಯುದೇವರ ಹೃದಯದಿಂದ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಅದಕ್ಕೇನೆ ವಾಯುದೇವರನ್ನ ಮುಂದಿಟ್ಕೊಂಡೇನೆ ನಾವೇನ್ ಮಾಡಬೇಕು? ಭಗವಂತನನ್ನ ಉಪಾಸನೆ ಮಾಡಬೇಕು ಅನ್ನೋದನ್ನ ವಾದಿರಾಜರು ತಿಳಿಸ್ಕೊಡ್ತಾರೆ. ಹೀಗಿರೋದ್ರಿಂದ ಪರಮಾತ್ಮನ ಪೂಜೆಗೆ ವಾಯುದೇವರು ನಮಗೆ ತುಂಬಾ ಮುಖ್ಯ. ಹೇಗೆ ವಾಯುದೇವರ ಹೃದಯದಲ್ಲಿ ಭಗವಂತ ಅಚಲ ಆಗಿದ್ದಾನೆ, ಅದೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಹಳ ಜನ ಗಮನಿಸದೇ ಹೋಗುವಂತಹ ವಿಷಯ ಏನು ಅಂದ್ರೆ, ಕುಕ್ಕೆ ಸುಬ್ರಹ್ಮಣ್ಯದ ಆವರಣದಲ್ಲಿ ಸುಬ್ರಹ್ಮಣ್ಯ ಮಠ ಅಂತ ಇವತ್ತಿಗೂ ಕೂಡ ಇದೆ. ಆ ಸುಬ್ರಹ್ಮಣ್ಯ ಮಠದಲ್ಲಿ ವೇದವ್ಯಾಸ ಸಂಪುಟ ಅನ್ನುವಂಥದ್ದು ಇದೆ. ಸಂಪುಟ ಅಂದ್ರೆ ಬಾಕ್ಸ್ ಅಂತ ತಿಳ್ಕೊಬೋದು ಬೇಕಾದ್ರೆ, ನಾಟ್ ಎಕ್ಸಾಕ್ಟ್ಲಿ ಬಾಕ್ಸ್, ಬಟ್ ಹೇಳೋದಿಕ್ಕೆ ಅರ್ಥ ಆಗೋದಿಕ್ಕೆ ಒಂದು ಬಾಕ್ಸ್ ಅಂತ ಅನ್ಕೊಂಡ್ರೆ ವೇದವ್ಯಾಸ ಸಂಪುಟ ಅನ್ನೋವಂಥದ್ದು ಅಲ್ಲಿದೆ. ಅದನ್ನ ನೀವು ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನ ನಾವು ಒಡೆಯೋದಿಕ್ಕೆ ಆಗೋದಿಲ್ಲ. ಅದ್ರ ಒಳಗಡೆ ಕೃಷ್ಣನ ವಿಗ್ರಹ ಇದೆ, ಅದೂ ಕೂಡ ಒಳೆಯೋದಿಕ್ಕೆ ಆಗೋದಿಲ್ಲ, ಅಷ್ಟು ಗಟ್ಟಿ ಅಂತ ಹೇಳ್ತಾರೆ. ಅಂತ ಸಂಪುಟ ನರಸಿಂಹದೇವರನ್ನ ವಾದಿರಾಜರು ವರ್ಣನೆ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ಅವರ ಸಾಕ್ಷಾತ್ ತಮ್ಮ ವಿಷ್ಣು ತೀರ್ಥರು ಅಂತ ಹೇಳಿ ಅವರು ಸುಬ್ರಹ್ಮಣ್ಯ ಮಠವನ್ನ ಸ್ಥಾಪನೆ ಮಾಡಿದವರು. ಅವರು ಪೂಜೆ ಮಾಡ್ತಾ ಇದ್ರಂತೆ ವ್ಯಾಸ ಸಂಪುಟವನ್ನ. ಆ ವ್ಯಾಸ ಸಂಪುಟದ ಸಮೇತ ಅವ್ರೇನ್ ಮಾಡಿದ್ರು, ಸಹ್ಯಾದ್ರಿ ಪರ್ವತ, ಅದನ್ನ ಕುಮಾರ ಪರ್ವತ, ಸಿದ್ಧ ಪರ್ವತ ಅಂತ ಕೂಡ ಕರೀತಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಗೋಪುರದ ಹಿಂಭಾಗದಲ್ಲಿ ನಮ್ಗೆ ಯಾವ ಪರ್ವತ ಶ್ರೇಣಿ ಕಾಣುತ್ತೆ, ಅದೆಲ್ಲ ಕುಮಾರ ಪರ್ವತಕ್ಕೆ ಸೇರಿದ್ದಂಥದ್ದು. ಆ ಕುಮಾರ ಪರ್ವತ, ಸಿದ್ಧ ಪರ್ವತದಲ್ಲಿ ಇವತ್ತಿಗೂ ಕೂಡ ವಿಷ್ಣು ತೀರ್ಥರು ಇದ್ದಾರೆ ತಪಸ್ಸು ಮಾಡಿಕೊಂಡು. ವಿಷ್ಣು ತೀರ್ಥರ ಶಿಷ್ಯರು ಅನಿರುದ್ಧ ತೀರ್ಥರು ಅಂತ ಹೇಳಿ ಅವರು ಪೂಜೆಗೆ ವ್ಯಾಸ ಸಂಪುಟ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾರಂತೆ. ಅವರಿಗೆ ಕನಸು ಬೀಳುತ್ತಂತೆ, ಮಾರನೇ ದಿನ ಕುಮಾರಧಾರಾ ನದಿ ಅಲ್ಲೇ ಹರಿಯುತ್ತೆ, ಕುಕ್ಕೆ ಸುಬ್ರಹ್ಮಣ್ಯದ ಪಕ್ಕದಲ್ಲೇ ಕುಮಾರಧಾರಾ ನದಿ ಹರಿಯುತ್ತೆ. ಅಲ್ಲಿ ಸಂಪುಟ ತೇಲ್ಕೊಂಡು ಬರುತ್ತಂತೆ. ಅವ್ರು ಅದನ್ನ ಪೂಜೆ ಮಾಡ್ತಾ ಇರ್ತಾರೆ. ಆ ಸಂಪುಟ ತೇಲ್ಕೊಂಡು ಬಂದಾಗ ಒಂದು ಕನ್ನಡಿ ಕೂಡ ತೇಲ್ಕೊಂಡು ಬರುತ್ತಂತೆ. ಆಗ ಅನಿರುದ್ಧ ತೀರ್ಥರಿಗೆ ಕನ್ಸಲ್ಲಿ ವಿಷ್ಣು ತೀರ್ಥರು ಬಂದು ಹೇಳಿರ್ತಾರಂತೆ, ಸಂಪುಟವನ್ನ ನೀನು ಪೂಜೆ ಮಾಡೋದಕ್ಕೆ ಇಟ್ಕೋ, ಕನ್ನಡಿಯನ್ನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಡು ಅಂತ ಹೇಳ್ತಾರಂತೆ. ಆಗ ಆ ಸುಬ್ರಹ್ಮಣ್ಯ ದೇವಸ್ಥಾನದವ್ರು ಅನ್ಕೋತಾರಂತೆ, ಅಲ್ಲ, ಬೆಲೆ ಬಾಳುವಂತಹ ಸಂಪುಟ, ವೆರಿ ಕಾಸ್ಟ್ಲಿ, ತುಂಬಾ ಅಮೂಲ್ಯವಾಗಿರುವಂಥದ್ದು, ಪ್ರೀಶಿಯಸ್, ಅದನ್ನ ಅನಿರುದ್ಧ ತೀರ್ಥರು ಇಟ್ಕೊಂಡಿದ್ದಾರೆ, ಏನಕ್ಕೂ ಬೇಡದೆ ಇರೋ ಕನ್ನಡಿ ಅದನ್ನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಸರಿಯಲ್ಲ ಇದು ಅಂತ ಹೇಳಿ ಅಲ್ಲಿನ ಬಲ್ಲಾಳರಾಯ ಅನ್ನೋಂಥ ಒಬ್ಬ ಪಾಳೆಗಾರ, ಅವನು ಅದಕ್ಕೆ ಆಬ್ಜೆಕ್ಷನ್, ಆಕ್ಷೇಪಣೆ ಮಾಡ್ತಾನೆ. ಸಂಪುಟ ಕಿತ್ಕೋತಾನೆ, ಅದನ್ನ ತೆಗಿಯಕ್ಕಾಗಲ್ಲ ಅವನಿಗೆ. ಕಮ್ಮಾರನ ಹತ್ರ ಉಳಿ ಏಟಲ್ಲಿ ಹೊಡಿಸ್ತಾನಂತೆ. ಅಷ್ಟು ಹೊಡಿಸಿದ್ರೂ ಕೂಡ ಅದು ಒಡೆಯೋದಿಲ್ಲ. ಆದ್ರೂ ಅದನ್ನು ಒಡೆಯಕ್ಕಾಗ್ಲಿಲ್ಲ. ಕಮ್ಮಾರಂಗೆ ಮೈಯೆಲ್ಲ ಉರಿ ಬಂದ್ಬಿಟ್ಟು ಸತ್ತು ಹೋಗ್ಬಿಡ್ತಾನಂತೆ. ಆನೆ ಕಾಲಿಂದ ಅದನ್ನ ತುಳಿಸ್ತಾನೆ, ಆದ್ರೂ ಸಂಪುಟ ಒಡೆಯಲ್ಲ. ಆನೆಗೂ ಮೈ ಉರಿ ಬಂದ್ಬಿಟ್ಟು
ನೀರಲ್ಲಿ ಮುಳುಗಿ ಸತ್ತು ಹೋಗುತ್ತಂತೆ. ಬಲ್ಲಾಳಂಗೆ ಕೂಡ ಮೈಯಲ್ಲಿ ತುಂಬಾ ಉರಿ ಬರಕ್ಕೆ ಶುರುವಾಯ್ತು. ಅವನು ತಕ್ಷಣ ಏನ್ ಮಾಡ್ತಾನೆ, ಅನಿರುದ್ಧ ತೀರ್ಥರಿಗೆ ಶರಣಾಗತನಾಗ್ತಾನೆ. ನನ್ನನ್ನ ಕ್ಷಮಿಸ್ಬಿಡಿ ಅಂತ ಬೇಡ್ಕೋತಾನೆ. ಆಗ ಅದೇನ್ ಮಾಡ್ತಾರವರು, ಅವನ ಪ್ರತಿಮೆಯನ್ನ ತಯಾರಿಸಿ, ಅಂದ್ರೆ ಅವಂದೇ ತರ ಒಂದು ರಿಪ್ಲಿಕಾ, ಒಂದು ಪ್ರತಿಮೆ, ಆ ಪ್ರತಿಮೆನ ತಯಾರು ಮಾಡಿ ಸ್ಟ್ಯಾಚ್ಯೂನ ದೇವಸ್ಥಾನದ ಹತ್ರ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಭಕ್ತರು ಹೊರೆ ಕಾಣಿಕೆ ಅಂತ ದೇವಸ್ಥಾನಗಳಿಗೆ ಕೊಡುವಂತಹ ಪ್ರತೀತಿ, ಅಂದ್ರೆ ತಮ್ಮಲ್ಲಿ ಏನ್ ಬೆಳೆ ಬೆಳೆದಿರ್ತಾರೆ ಅದನ್ನ ದೇವರಿಗೆ ಅಂತ ಕೊಡ್ತಾರೆ, ಅವರು ಸಮರ್ಪಣೆ ಮಾಡ್ತಾರೆ ಒಂದಷ್ಟು ಅಂಶ. ಅದರಲ್ಲಿ ಭಕ್ತರು ತಂದು ಕೊಟ್ಟಿರುವಂತ ಹತ್ತಿ, ಕುಂಬಳಕಾಯಿ, ಇದನ್ನೆಲ್ಲ ಆ ಬಲ್ಲಾಳನ ಹತ್ರ ಇಟ್ಟಾಗ ಅವನಿಗೆ ತಾಪ ಅನ್ನುವಂಥದ್ದು, ಅವನ ಮೈ ಉರಿತಾ ಇದೆಯಲ್ಲ ಅದು ಶಾಂತಿ ಆಗತ್ತೆ ಅಂತ ಹೇಳ್ತಾರಂತೆ. ಅದೇ ರೀತಿ ಮಾಡ್ತಾರೆ. ಅದಕ್ಕೆ ಈಗಲೂ ಕೂಡ ಸುಬ್ರಹ್ಮಣ್ಯದಲ್ಲಿ ಇದೆಲ್ಲ ಪ್ರತ್ಯಕ್ಷವಾಗಿ ನಾವು ನೋಡ್ಬೋದು. ಬಲ್ಲಾಳನ ಪ್ರತಿಮೆ ಇವತ್ತಿಗೂ ಅಲ್ಲಿದೆ. ಮತ್ತೆ ಸುಬ್ರಹ್ಮಣ್ಯದಲ್ಲಿ ಪ್ರತಿದಿನ ಊಟಕ್ಕೆ ಕುಂಬಳಕಾಯಿ ಹುಳಿನೇ ಹಾಕೋದು. ಕುಂಬಳಕಾಯಿ ಪಲ್ಯ, ಕುಂಬಳಕಾಯಿ ಹುಳಿ, ಯಾಕಂದ್ರೆ ಅದೇ ಬಂದಿರುತ್ತೆ ಅಲ್ಲಿ ಹೊರೆ ಕಾಣಿಕೆಯಾಗಿ. ಬಲ್ಲಾಳನ ಮೈ ಇವತ್ತಿಗೂ ಶಾಂತ ಆಗ್ತಾ ಇದೆ, ಉಪಶಮನ ಆಗ್ತಾ ಇದೆ. ಭಗವಂತ ನನಗೆ ಮಾಡುವಂತಹ ದ್ರೋಹ, ಯತಿಗಳಿಗೆ ಮಾಡುವಂತಹ ದ್ರೋಹ ಅಷ್ಟು ಬೇಗ ಪರಿಹಾರ ಆಗೋದಿಲ್ಲ. ಯಾವ ಇದರಲ್ಲಿ ಕುಮಾರಧಾರ ನದಿಯಲ್ಲಿ ಕನ್ನಡಿ ತೇಲ್ಕೊಂಡ್ ಬಂತೋ ಅದನ್ನ ದರ್ಪಣ ತೀರ್ಥ ಅಂತ ಕರೀತಾರೆ. ಇವತ್ತಿಗೂ ಕೂಡ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಧ್ವಜಸ್ತಂಭದ ಹಿಂಭಾಗದಲ್ಲಿ ದರ್ಪಣ ತೀರ್ಥ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ದರ್ಪಣ ತೀರ್ಥ. ಅದೇ ಕುಮಾರಧಾರ ನದಿ ಹರಿತಾ ಇದೆ, ಅಲ್ಲಿ ದರ್ಪಣ ಅನ್ನುವಂಥದ್ದು ಅಂದ್ರೆ ಕನ್ನಡಿ ತೇಲ್ಕೊಂಬಂದಿದ್ದು ಜಾಗ ಅದು. ತುಂಬಾ ಪ್ರಕೃತಿ ರಮಣೀಯವಾಗಿದೆ, ಜೊತೆಲಿ ಒಳ್ಳೆ ಆಧ್ಯಾತ್ಮಿಕ ಹಿನ್ನೆಲೆ ಇರುವಂತಹ ಸ್ಥಳ. ಇದನ್ನ ಸಂದರ್ಶನ ಮಾಡಿದ್ವಿ ಅಂದ್ರೆ, ದರ್ಶನ ಮಾಡಿದ್ವಿ ಅಂದ್ರೆ ನಮ್ಮ ಹೃದಯ ಪರಿಶುದ್ಧ ಆಗತ್ತೆ, ಭಕ್ತಿ ಅನ್ನುವಂಥದ್ದು ನಮ್ಮಲ್ಲಿ ಬರುತ್ತೆ ಅಂತ ವಾದಿರಾಜರು ಹೇಳ್ತಾರೆ. ಇನ್ನು ಮೂರನೇ ಸ್ಥಳ ಕುಂಭಾಸಿ. ಕುಂಭಾಸಿ ಹೇಗೆ ಬಂತು ಹೆಸರು ಅಂದ್ರೆ, ಹಿಂದೆ ದ್ವಾಪರ ಯುಗದಲ್ಲಿ ಭೀಮಸೇನ್ ದೇವರು ಇಲ್ಲಿಗೆ ಬಂದಿರ್ತಾರೆ ಕುಂಭಾಸಿಗೆ. ಈ ಪ್ರದೇಶದಲ್ಲಿ ಕುಂಭ ಅನ್ನುವಂತಹ ಒಬ್ಬ ಅಸುರ ವಾಸ ಮಾಡ್ತಾ ಇರ್ತಾನೆ. ಅವನು ಸುಮ್ಮನೆ ಏನು ವಾಸ ಮಾಡ್ತಾ ಇರಲ್ಲ, ಅಲ್ಲಿರೋ ಋಷಿಗಳಿಗೆಲ್ಲ ಹಿಂಸೆ ಕೊಡ್ತಾ ಇರ್ತಾನಂತೆ. ಋಷಿಗಳು ಪ್ರಾರ್ಥನೆ ಮಾಡ್ತಾರೆ ಭೀಮಸೇನ್ ದೇವ್ರನ್ನ. ಆಗ ಭೀಮಸೇನ್ ದೇವರು ಕುಂಭಾಸುರನನ್ನ ಕೊಲ್ಲೋದಿಕ್ಕೆ ಅಂತ ಹೋಗ್ತಾರೆ. ಆದ್ರೆ ಕುಂಭಾಸುರನ್ಗೆ ಒಂದು ವರ ಇತ್ತಂತೆ. ಅದೇನು ಅಂದ್ರೆ, ಯಾರು ಕುಂಭಾಸುರನ ಎದುರುಗಡೆ ನಿಂತು ಯುದ್ಧ ಮಾಡ್ತಾರೋ ಆ ವ್ಯಕ್ತಿದು ಅರ್ಧ ಬಲ ಕುಂಭಾಸುರಂಗ್ ಬಂದ್ಬಿಡತ್ತೆ ಅಂತ ರುದ್ರದೇವರು ವರ ಕೊಟ್ಟಿರ್ತಾರೆ. ಕುಂಭಾಸುರನ್ ಬಲ 1, ಭೀಮಸೇನ್ ದೇವ್ರ ಬಲ 1 ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಭೀಮಸೇನ್ ದೇವ್ರದು ಅರ್ಧ ಬಲ ಕುಂಭಾಸುರಂಗ್ ಬಂದ್ಬಿಡ್ತು ಅಂದ್ರೆ ಕುಂಭಾಸುರಂಗೆ 1 ಆಯ್ತು, ಭೀಮಸೇನ್ ದೇವ್ರಿಗೆ ಅರ್ಧ ಆಯ್ತು, ಸೋತ್ ಬಿಡ್ತಾರೆ. ಆಗ ಭೀಮಸೇನ್ ದೇವರು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಶರೀರವಾಣಿ ಆಗತ್ತಂತೆ. ಅಶರೀರ ಅಂದ್ರೆ ಶರೀರ ಇಲ್ಲದೆ ಇರುವಂತಹ ಆಕಾಶವಾಣಿ ಆಗತ್ತೆ. ಇಲ್ಲೇ ಇರೋ ಅಶ್ವತ್ಥ ಮರಕ್ಕೆ ಒಂದು ಆನೆನ ಕಟ್ಟಿ, ಆನೆ ಕೈಯಲ್ಲಿ ಒಂದು ಕತ್ತಿನ ಕೊಟ್ಟು ಪೂಜೆ ಮಾಡು. ಆಮೇಲೆ ಆ ಕತ್ತಿ ಹಿಡ್ಕೊಂಡು ನೀನೇನಾದ್ರೂ ಯುದ್ಧ ಮಾಡಿದೆ ಅಂದ್ರೆ ಕುಂಭಾಸುರನನ್ನ ನೀನು ಗೆಲ್ಲೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಅಶರೀರವಾಣಿ ಹೇಳುತ್ತೆ. ಅದ್ರ ಪ್ರಕಾರ ಭೀಮಸೇನ್ ದೇವರು ರುದ್ರದೇವ್ರಿಗೂ ಕೂಡ ಮರ್ಯಾದೆ ಕೊಡಬೇಕು. ಅದೇ ರೀತಿ ಆನೆಯನ್ನ ಪೂಜೆ ಮಾಡೋದು ಅಂದ್ರೆ ಏನು, ಭೀಮಸೇನ್ ದೇವರು ವಾಯುದೇವರು, ಆನೆನ ಪೂಜೆ ಮಾಡಬೇಕು ಅಂದ್ರೆ, ಆದ್ರೆ ಆನೆ ಒಳಗಡೆ ವಿಶ್ವಂಬರ ನಾಮಕ ಭಗವಂತ ಇದ್ದಾನೆ. ಆ ಭಗವಂತನ ಮುಖ ಆನೆ ಮುಖ, ಅದಕ್ಕೆ ಗಣಪತಿ ಮುಖ ಆನೆ ಮುಖ ಇರೋವಂಥದ್ದು. ನಿಜವಾಗಿರೋ ಕಾರಣ ಗಣಪತಿಗೆ ಯಾಕೆ ಆನೆ ಮುಖ ಬಂತು ಅಂದ್ರೆ, ಗಣಪತಿ ಸದಾ ಧ್ಯಾನ ಮಾಡುವಂತಹ ರೂಪ, ಗಣಪತಿಯ ಬಿಂಬ ರೂಪ ವಿಶ್ವಂಭರ ನಾಮಕ ಭಗವಂತ. ಆ ಭಗವಂತನಿಗೆ ಆನೆ ತಲೆ, ಹೇಗೆ ಹಯವದನ ಭಗವಂತನಿಗೆ ಕುದುರೆ ತಲೆ ಇದೆಯೋ, ಹೇಗೆ ನರಸಿಂಹ ರೂಪಿ ಭಗವಂತನಿಗೆ ಸಿಂಹದ ತಲೆ ಇದೆಯೋ, ಹಾಗೆ ವಿಶ್ವಂಭರ ನಾಮಕನಾಗಿರುವಂತಹ ಭಗವಂತನಿಗೆ ಆನೆ ಮುಖ ಇದೆ. ಅದಕ್ಕೋಸ್ಕರ
ಆ ಆನೆ ಒಳಗಡೆ ಇರುವಂತಹ ವಿಶ್ವಂಬರ ನಾಮಕ ಭಗವಂತನನ್ನ ಪೂಜೆ ಮಾಡಿ ಆನೆ ಕೈಯಿಂದ ಖಡ್ಗವನ್ನ ತಗೊಂಡು ಕುಂಭಾಸುರನನ್ನ ಸಂಹಾರ ಮಾಡ್ತಾರೆ. ಈ ಕಾರಣದಿಂದ ಆ ಕ್ಷೇತ್ರಕ್ಕೆ ಕುಂಭಾಸಿ ಅಂತ ಹೆಸರು ಆಯ್ತು. ಕುಂಭ ಅಂದ್ರೆ ಕುಂಭಾಸುರ, ಅಸಿ ಅಂದ್ರೆ ಕತ್ತಿ, ಕುಂಭಾಸುರನನ್ನ ಕತ್ತಿಯಿಂದ ಕೊಂದಿದ್ದಕ್ಕೆ ಕುಂಭಾಸಿ ಅಂತ ಹೆಸರಾಯ್ತು. ಇಲ್ಲಿ ಹರಿ ಮತ್ತೆ ಹರ ಇವರಿಬ್ರು ಸಾನ್ನಿಧ್ಯ ಇರುವಂತಹ ಎರಡು ಕುಂಡಗಳಿದೆ. ಮೊದಲು ಇದನ್ನ ನಾವು ದರ್ಶನ ಮಾಡಿ ಆಮೇಲೆ ಆನೆಗುಡ್ಡಿಯಲ್ಲಿ ವಿನಾಯಕ ದೇವರ ದರ್ಶನಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಪ್ರತೀತಿ. ಅದಕ್ಕೋಸ್ಕರ ಈ ಕ್ಷೇತ್ರ ವೈಷ್ಣವ ಕ್ಷೇತ್ರನೂ ಆಗಿದೆ, ಶೈವ ಕ್ಷೇತ್ರ ಕೂಡ ಆಗಿದೆ. ಕುಂಭಾಸುರನಿಂದ ಋಷಿಗಳಿಗೆಲ್ಲ ತೊಂದರೆ ಆಗ್ತಾ ಇರತ್ತೆ. ಆ ಋಷಿಗಳು ರುದ್ರದೇವರನ್ನ ಪೂಜೆ ಮಾಡ್ತಾರಂತೆ. ಆಗ ರುದ್ರದೇವರು ಹೇಳ್ತಾರಂತೆ, ಹರಿ ಮತ್ತೆ ಹರ ಇವರಿಬ್ರೂ ಕೂಡ ಈ ಸ್ಥಳದಲ್ಲಿ ಬರ್ತಾರೆ. ಆಗ ಎರಡು ಪಾತ್ರೆಗಳನ್ನ ಮುಚ್ಚಿಟ್ಟು ಸ್ವಲ್ಪ ಸಮಯ ನೀವು ಕಾಯಿರಿ ಅಂತ ಹೇಳ್ತಾನಂತೆ. ಆದ್ರೆ ಋಷಿಗಳಿಗೆ ಕಾಯೋದಿಕ್ಕೆ ಆಗಲ್ಲ, ಯಾಕಂದ್ರೆ ತುಂಬಾ ಅಸುರರು ಹಿಂಸೆ ಕೊಡ್ತಾ ಇರ್ತಾರೆ. ಅದಕ್ಕೆ ಋಷಿಗಳು ಏನ್ ಮಾಡ್ತಾರಂತೆ, ಸ್ವಲ್ಪ ಮುಂಚೆನೆ ಪಾತ್ರೆ ತೆಗೆದು ನೋಡ್ಬಿಡ್ತಾರಂತೆ. ಅಲ್ಲಿ ಏನೂ ಇರಲ್ಲ. ಆಗ ಋಷಿಗಳಿಗೆ ತುಂಬಾ ದುಃಖ ಆಗತ್ತೆ. ಆಗ ಶರೀರವಾಣಿ ಹೇಳತ್ತೆ, ಇದೇ ಸ್ಥಳಕ್ಕೆ ಭೀಮಸೇನ್ ದೇವರು ಬಂದು ರಾಕ್ಷಸನನ್ನ ಸಂಹಾರ ಮಾಡ್ತಾನೆ, ಅಲ್ಲಿ ತನಕ ನೀವು ಕಾಯ್ತಿರಿ ಅಂತ ಹೇಳತ್ತಂತೆ. ಇದು ಸ್ಥಳ ಪುರಾಣ. ಅಂದ್ರೆ ಇದರ ಚಿತ್ರಗಳನ್ನ ನಾವೆಲ್ಲಿ ನೋಡ್ಬೋದು ಅಂದ್ರೆ, ಕುಂಭಾಸಿ ಆಣೆಗುಡ್ಡಿಯಲ್ಲಿ ಗಣಪತಿ ದೇವಸ್ಥಾನನ ನಾವು ಪ್ರದಕ್ಷಿಣಾಕಾರವಾಗಿ ಬಂದ್ರೆ ಗೋಡೆ ಮೇಲೆ ಇದನ್ನೆಲ್ಲ ಕೆತ್ತಿದ್ದಾರೆ, ನಾವು ನೋಡಬಹುದು ಇವತ್ತಿಗೂ ಕೂಡ. ದೇವಸ್ಥಾನದಲ್ಲಿರೋ ಗಣೇಶನ ವಿಗ್ರಹ ಬೆಳೀತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅದು ಸತ್ಯ ಕೂಡ. ಆ ದೇವರು ಭಕ್ತರಿಗೆ ತುಂಬಾ ಬೇಗ ಅವ್ರು ಕೇಳ್ಕೊಂಡಿದ್ದನ್ನ ಕೊಡ್ತಾರೆ. ತುಂಬಾ ಕಾರಣಿಕ ದೇವಸ್ಥಾನ. ಏನಾದ್ರೂ ಕಳೆದೋಗಿದ್ರೆ ಒಂದು ಗಣ ಹೋಮ ಮಾಡಿಸ್ತೀನಪ್ಪ, ಒಂದು ನಾನು ರಂಗ ಪೂಜೆ ಮಾಡಿಸ್ತೀನಿ ಅಂತ ಆಣೆಗುಡ್ಡಿ ದೇವಸ್ಥಾನ ವಿನಾಯಕನಿಗೆ ನಾವು ಹೇಳ್ಕೊಂಡ್ಬಿಟ್ವಿ ಅಂದ್ರೆ 3 ತಿಂಗಳ ಒಳಗಾಗಿ ನಮ್ಗೆ ಕಳೆದಿರೋ ವಸ್ತುಗಳು ಸಿಕ್ಕತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾಗಿ ತುಂಬಾ ಕಾರಣಿಕವಾದಂತಹ ದೇವಸ್ಥಾನ. ದ್ವಾಪರ ಯುಗದ ಅಂತ್ಯದಲ್ಲಿ ಭೀಮಸೇನ್ ದೇವರೆಲ್ಲ ಅವತಾರ ಮಾಡಿದ್ದು, ಅಲ್ಲಿಂದಾನೇ ದೇವರಿಗೆ ಈ ವಿನಾಯಕನಿಗೆ ಪೂಜೆಗಳು ನಡೀತಾ ಇದೆ ಅಂತ ಹೇಳ್ತಾರೆ. ಹೀಗೆ ಒಂದ್ಸರಿ ತುಂಬಾ ಅನೇಕ ವರ್ಷಗಳ ಹಿಂದೆ ಅನಾವೃಷ್ಟಿ ಅಂದ್ರೆ ಡ್ರೌಟ್, ಮಳೆ ಬರದೇ ಇದ್ದಾಗ ಗೌತಮ ಋಷಿಗಳು ಕುಂಭಾಸಿ ಕ್ಷೇತ್ರದಲ್ಲಿ ಬಂದು ವಾಸ ಮಾಡ್ತಾರೆ. ತಮ್ಮ ಶಕ್ತಿಯಿಂದ ಗಂಗೆನೆ ಕರೆಸ್ತಾರಂತೆ. ಅಲ್ಲಿ ಎಷ್ಟೋ ಋಷಿಗಳನ್ನ ಕಾಪಾಡ್ತಾರೆ, ಯಾಕಂದ್ರೆ ಎಲ್ಲೂ ಮಳೆ ಇಲ್ಲ, ಸಾಕ್ಷಾತ್ ಗಂಗೆನ್ ಕರೆಸಿ ಋಷಿಗಳನ್ನ ಕಾಪಾಡಿರ್ತಾರೆ. ಅದಕ್ಕೆ ಆ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರ ಅಂತ ಕೂಡ ಕರೀತಾರೆ. ಇನ್ನು 4ನೆಯದು ಕೋಟೇಶ್ವರ ಅಂದ್ರೆ ಧ್ವಜೇಶ್ವರ. ಕೋಟೇಶ್ವರ ಅನ್ನುವಂಥದ್ದು ಕುಂಭಾಸಿ ಹತ್ರನೇ ಇದೆ. ಇಲ್ಲಿ ದೊಡ್ಡ ಈಶ್ವರನ ದೇವಸ್ಥಾನ ಇದೆ. ಹತ್ರದಲ್ಲೇ ಕಂದಾವರ, ಕುಂಭಾಸಿ ಅಂದ್ರೆ ಗಜಪುರ ಮತ್ತೆ ಬ್ರಹ್ಮಾವರ, ಈ 3 ಊರುಗಳಿಂದ ಏನ್ ಮಾಡ್ತಾರ ಅವರು, ಚಂದ ಎತ್ಬಿಟ್ಟು ಕೋಟೇಶ್ವರ ದೇವಸ್ಥಾನದಲ್ಲಿ ಉತ್ಸವ ಮಾಡ್ತಾರೆ. ಬ್ರಹ್ಮ ರಥೋತ್ಸವ ಅಂತ ಏನ್ ನಡೆಯುತ್ತೆ ವರ್ಷಕ್ಕೊಂದ್ಸರಿ, ಅಲ್ಲಿ ಏನ್ ಮಾಡ್ತಾರೆ, ಕಂದಾವರ, ಕುಂಭಾಸಿ ಮತ್ತೆ ಬ್ರಹ್ಮಾವರ ಅಂತ 3 ಊರುಗಳಿಂದ ಚಂದ ಎತ್ಬಿಟ್ಟು ಅಲ್ಲಿ ಉತ್ಸವ ಮಾಡೋದ್ರಿಂದ ಧ್ವಜೇಶ್ವರ ಅಂತ ಹೆಸರು. ಈ ಕೋಟೀಶ್ವರ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ಕೋಟಿ ಮಂದಿ ಋಷಿಗಳು ತಪಸ್ ಮಾಡ್ತಾರೆ. ಆ ತಪಸ್ಸಿಗೆ ಈಶ್ವರ ಪ್ರತ್ಯಕ್ಷ ಆಗ್ತಾನೆ. ಆಗ ಈಶ್ವರ ಎಲ್ಲಾ ಋಷಿಗಳು ಗಲಾಟೆ ಮಾಡಿದ್ರಂತೆ, ನನಗೆ ಕಾಣಿಸ್ಕೊಂಡಿದ್ದು ರುದ್ರದೇವರು, ನನ್ನ ತಪಸ್ಸಿಗೆ ಕಾಣಿಸ್ಕೊಂಡಿದ್ದು ಅಂತ. ಆಗ ಅವರೆಲ್ಲಾರನ್ನೂ ಸಮಾಧಾನ ಮಾಡೋದಿಕ್ಕೆ ಅಂತ ರುದ್ರದೇವರು ಕೋಟಿ ರೂಪಗಳಿಂದ ಪ್ರತ್ಯಕ್ಷರಾಗಿ ಋಷಿಗಳಿಗೆ ವರವನ್ನ ಕೊಡ್ತಾರಂತೆ. ಅದಕ್ಕೋಸ್ಕರ ಕೋಟಿ ಲಿಂಗೇಶ್ವರ, ಕೋಟೇಶ್ವರ ಅಂತ ಆ ಕ್ಷೇತ್ರಕ್ಕೆ ಹೆಸರಾಯಿತು. ಧ್ವಜೇಶ್ವರ ಅಂತ ಯಾಕೆ ಹೆಸರಿದೆ ಅಂತಂದ್ರೆ, ಈ ಕೋಟೇಶ್ವರ ಈಶ್ವರ ಹೇಗೆ 3 ತ್ರಿಪುರ ಅಂತ ಹೇಳ್ತಾರಲ್ಲ, ತ್ರಿಪುರಾಸುರನ ಸಂಹಾರ ಮಾಡ್ತಾರೆ, ಆ ಪುರತ್ರಯಗಳನ್ನ ಜಯ ಅವ್ರು ಹೇಗ್ ಗೆಲ್ತಾರೋ ಅದೇ ರೀತಿ ಕೋಟೇಶ್ವರ ಕೂಡ 3 ಊರುಗಳಿಂದ ಚಂದ ವಸೂಲಿ ಮಾಡಿಕೊಂಡು ಇಲ್ಲಿ ಧ್ವಜ ಹಾರಿಸ್ತಾರೆ, ಭಗವಂತನ ಉತ್ಸವ ಮಾಡ್ತಾರೆ ಇಲ್ಲಿ ರುದ್ರದೇವರದು ಅನ್ನುವಂಥದ್ದನ್ನ ಹೇಳೋದಕ್ಕೋಸ್ಕರ ಧ್ವಜೇಶ್ವರ ಅಂತ ಹೇಳ್ತಾರೆ.
ಇದೇ ಕೋಟಿಲಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಈಶ್ವರ ಲಿಂಗದ ಕೆಳಗಡೆ ಒಂದು ಪುಟ್ಟ ಬಾವಿ ಇದೆ. ಅಲ್ಲಿ ಇವತ್ತಿಗೂ ಕೂಡ ಅನೇಕ ಕೋಟಿ ಕೋಟಿ ಲಿಂಗಗಳಿದೆ ಅಂತ ಹೇಳ್ತಾರೆ. ಅದೇ ಕೋಟಿ ಲಿಂಗಗಳು. ಕೋಟಿ ತೀರ್ಥ ಕೂಡ ಇದೆ. ಕೋಟೇಶ್ವರ ದೇವಸ್ಥಾನದ ಪಕ್ಕಕ್ಕೆ ತಾಗಿ ಕೋಟಿ ತೀರ್ಥ ಅನ್ನುವಂತಹ ಒಂದು ದೊಡ್ಡ ಸರೋವರ ಇದೆ. ಇದು ಕೋಟೇಶ್ವರ ಅಂದರೆ ಧ್ವಜೇಶ್ವರದ ಹಿನ್ನೆಲೆ ಆಯಿತು. ಇನ್ನ ಮಿಕ್ಕಿರುವಂತಹ ಕ್ರೋಢ ಶಂಕರನಾರಾಯಣ, ಗೋಕರ್ಣ ಮತ್ತು ಮೂಕಾಂಬ ಇದ್ರ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.